ಇದು ಫೋಟೋ ತಗೊಂಡಿದ್ದಪ್ಪ ಅದ್ರಿಗೆ ಹೋಗ್ಬಿಡಿ. ಚನ್ನಪಟ್ಟಣ ತಾಲೂಕು ನಗರದಲ್ಲಿ ಹೃದಯ ಭಾಗದಲ್ಲಿ ನಿಂತ ವಿದ್ಯಾಸಂಸ್ಥೆ 4 ಜನ ಪುಣ್ಯಾತ್ಮರ ಕಾಲದಲ್ಲಿ ಮಂಜೂರಾಗಿದ್ದು, ಈಗ ಆ ವಿದ್ಯಾಸಂಸ್ಥೆಯಲ್ಲಿ 2026-27ನೇ ಸಾಲಿಗೆ ಈಗಾಗಲೇ ಪ್ರವೇಶ ಪ್ರಾರಂಭ ಮಾಡಿರ್ತೇವೆ. ಇಲ್ಲಿ ಬಡ ಮಕ್ಕಳ, ಗ್ರಾಮೀಣ ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಗೋಸ್ಕರ ರಿಯಾಯಿತಿ ದರದಲ್ಲಿ ಫೀಸನ್ನು ಪಡೆದು ಮಕ್ಕಳಿಗೆ ಉತ್ತಮವಾದ ಬೋಧನೆಯನ್ನು ಮಾಡಿಸಲಾಗ್ತಾ ಇದೆ. ಹಾಗೂ 2026-27ನೇ ಸಾಲಿನಲ್ಲಿ LKG ಮತ್ತು UKG ಪ್ರವೇಶಾತಿ ಸಹ ನಾವೀಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಪ್ರಾರಂಭ ಮಾಡೋಕ್ಕೆ ಎಲ್ಲ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ನಮ್ಮ ಶಾಲೆಯಲ್ಲಿ ಉತ್ತಮ ಶಿಕ್ಷಕರಿದ್ದು, ಅನುಭವಿ ಶಿಕ್ಷಕರಿದ್ದು ಉತ್ತಮ ಪಾಠ ಪ್ರವಚನ ಮಾಡಿ ಮಕ್ಕಳ ಮತ್ತು ಪೋಷಕರ ಮತ್ತು ಶಿಕ್ಷಕರ 3 ಜನ ನೆರವಿನಿಂದ ಒಳ್ಳೆಯ ಶಾಲೆಗೆ ಉತ್ತಮ ಭವಿಷ್ಯ ರೂಪಿಸಲಿಕ್ಕೆ, ಉತ್ತಮ ಫಲಿತಾಂಶ ತರಲಿಕ್ಕೆ ಕ್ರಮ ವಹಿಸ್ತಿದ್ದಾರೆ. ಇತ್ತೀಚೆಗೆ ಸ್ವಲ್ಪ ಲೋಪದೋಷಗಳಿಂದ ನಮ್ಮ ಶಾಲೆ ಪ್ರವೇಶ ಕಮ್ಮಿ ಆಗಿತ್ತು. ಈಗ ನಮ್ಮ ಶಿಕ್ಷಕರ ಗುಣಮಟ್ಟದ ಟೀಚಿಂಗಿಂದ ಹೋದ ವರ್ಷ ಶಾಲೆ ಉತ್ತಮವಾದ ಪ್ರವೇಶ ಪಡೆದಿರುತ್ತೆ. ಈ ವರ್ಷ ನಮ್ಮ ಶಾಲೆಗೆ ಕಾಲೇಜ್ ಲೆವೆಲಲ್ಲಿ ಪ್ರಥಮ PUC ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಪ್ರವೇಶ ಪ್ರಾರಂಭವಾಗಿದ್ದು, ಆರ್ಟ್ಸ್ ಮಕ್ಕಳಿಗೆ ನಮ್ಮಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಟ್ರೈನಿಂಗ್ ಸಹ ಕೊಡಲಾಗ್ತದೆ. ಹಾಗೂ ಸೈನ್ಸ್ ವಿದ್ಯಾರ್ಥಿಗಳಿಗೆ ನೀಟ್ CET ಎಕ್ಸಾಮ್ಗಳು ಸಹ ಮಾಡಲಾಗುತ್ತೆ. ನಾವು 13 ಜನ ನಿರ್ದೇಶಕರು ಸಹ ಪಣತೊಟ್ಟು ಬರುವಂಥ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಲೋಪವಾಗದಂತೆ, ಅವರ ತಂದೆ ತಾಯಿಗೆ ಮನಸ್ಸು ನೋವಾಗದಂತೆ ನೋಡುವ ಜವಾಬ್ದಾರಿಗೆ ಪಣತೊಟ್ಟು ನಿಂತಿದ್ದೇವೆ. ನಾವು ಯಾವ ಮಕ್ಕಳ ಭವಿಷ್ಯದ ಜೊತೆ ಆಟಾಡ್ತಾ ಇಲ್ಲ. ದಯಮಾಡಿ ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಪ್ರವೇಶ ಕೊಡಿ. ನಾವು ಪ್ರೈವೇಟ್ ಕಾಲೇಜಲ್ಲಿ ಏನು ಟೀಚಿಂಗ್ ಕೊಡ್ತಾಯಿದ್ರೆ ಆ ಟೀಚಿಂಗ್ ಕೊಡಿಸೋಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ನಾವು ಬದ್ಧರಾಗಿರ್ತೇವೆ ಅಂತ ಹೇಳಿ ನಾನು ಈ ಶಾಲೆಗೆ ಪ್ರವೇಶ ಕೊಟ್ಟು ಎಲ್ಲರೂ ಮನವಿ ಮಾಡ್ತಾಯಿದ್ವಿ. ಇವಾಗ ಗ್ರಾಮೀಣ ಜನತೆಗಳಿಗೆ ಉತ್ತಮವಾದ ಸ್ಪೋರ್ಟ್ಸ್ ಕೋಚಿಂಗ್ ಕ್ಲಬ್ಸ್ ಇದೆ. ಅದನ್ನು ನಮ್ಮ ನವೋದಯ ಸಂಸ್ಥೆಯ ದಿಗ್ಗಜರು ಮತ್ತು ಶಿಕ್ಷಣ ತಜ್ಞರು 4 ಜನ ಇದ್ದಾರೆ. ಅವರ ಪಾದಾರವಿಂದಕ್ಕೆ ವಂದಿಸುತ್ತಾ, ಏನು ಈಗ 2026-27ನೇ ಸಾಲಿನಲ್ಲಿ ಪ್ರವೇಶ ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ನಾವು ನವೋದಯ ಸಂಸ್ಥೆಯಲ್ಲಿ. ನವೋದಯ ಸಂಸ್ಥೆಯ ದೇಶಗಳು ಅಂದರೆ ಎಲ್ಲ ಸುಮ್ಕೆ ಅಪಪ್ರಚಾರ ಮಾಡ್ತಾಯಿದ್ರು. ಆ ಸಂಸ್ಥೆಯಲ್ಲಿ ಬೋಧಕರಿಲ್ಲ, ಟೀಚರ್ಸ್ ಇಲ್ಲ, ಲೆಕ್ಚರರ್ಸ್ ಇಲ್ಲ ಅಂತ ಪತ್ರಿಕಾಗೋಷ್ಠಿ ಕರೆದಿರೋದೇ ಅದಕ್ಕೋಸ್ಕರ. ನಾವು ಇವತ್ತು ನಮ್ಮ ಇಲ್ಲೇನು ಅತ್ಯುತ್ತಮವಾದಂಥ ಅಧ್ಯಾಪಕರಿಂದ ಇದೆ, ಅದನ್ನು ನಮ್ಮ ಚನ್ನಪಟ್ಟಣ ಜನತೆಗೆ ತೋರ್ಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ನಾವೊಂದು
ಮಾಧ್ಯಮ ಮುಖಾಂತರ ಮಾಡಬೇಕು ಅಂತ ಇದು ಮಾಡ್ದೋ. ಮತ್ತು ಈ ವರ್ಷದಿಂದ ಈ ನಮ್ಮ ಆಡಳಿತ ಮಂಡಳಿ 13 ಜನ ಏನಿದ್ದೀವಿ ಒಂದು ನಿರ್ಣಯ ಕೈಗೊಂಡು LKG UKGಯಿಂದ ಪ್ರಥಮವಾಗಿ ಪ್ರಾರಂಭ ಮಾಡಿ, ನೀವೆಲ್ಲೇ ನೋಡಿ ತಾಲೂಕಲ್ಲಿ ಕನ್ನಡ ಮಾಧ್ಯಮ ಇರೋದು ಮೊದಲನೇ ಸ್ಥಾನದಲ್ಲಿರೋದು ನಮ್ಮ ನವೋದಯ ಸಂಸ್ಥೆ. ತಾಲೂಕಿನಲ್ಲೇ ಅತಿ ಹೆಚ್ಚು ಮಾಧ್ಯಮ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇರೋದು ನಮ್ಮ ನವೋದಯ ಸಂಸ್ಥೆ. ಮತ್ತು ಇಡೀ ತಾಲೂಕಲ್ಲೇ ಲ್ಯಾಬ್ ಇಲ್ಲ. ಆ ರೀತಿ ಒಂದು ಲ್ಯಾಬ್ನ ಒಂದು ಸುಸಜ್ಜಿತವಾದಂಥ ಲ್ಯಾಬ್ ಸೈನ್ಸ್ ಮಕ್ಕಳಿಗೆ. ನಮ್ಮ ಅಧ್ಯಕ್ಷ ಹೇಳ್ದಂಗೆ ಈ ವಾಣಿಜ್ಯ ವಿಭಾಗದ ಮಕ್ಕಳೇನಿದ್ದಾರೆ ಅವರಿಗೆ ಮುಂದಿನ ಒಂದು ಏನು ಸೈನ್ಸ್ಗೆ ವಿಜ್ಞಾನ ವಿಭಾಗದ ಮಕ್ಕಳಿಗೂ ಕಾಮರ್ಸ್ ವಿಭಾಗದ ಮಕ್ಕಳಿಗೂ ಸೈನ್ಸ್ ವಿಜ್ಞಾನ ವಿಭಾಗದ ಮಕ್ಕಳುಗಳಿಗೆ CET, ನೀಟು, JEE ಮೈನ್ಸು ಈ ರೀತಿಯಾದ ಒಂದು ಕೋಚಿಂಗ್ನ ಕೊಡಲೇಬೇಕು ನಮ್ಮ ಮಕ್ಕಳಿಗೂ. ಗ್ರಾಮೀಣ ವಿಭಾಗದ ಮಕ್ಕಳು ಮತ್ತು ನಗರ ಪ್ರದೇಶದ ಬಡ ಮಕ್ಕಳುಗಳಿಗೆ ಎಲ್ಲ ರಿಯಾಯಿತಿ ದರದಲ್ಲಿ. ನಾವೇನು ಖಾಸಗಿ ಶಾಲೆಗಳಿಗೆ ಪೈಪೋಟಿ ಕೊಡೋಕ್ಕೆ ಹೋಗ್ತಾ ಇಲ್ಲ. ಅವ್ರ ಕನಸೇನಿದೆ, ಈ 4 ಜನದ ದಿಗ್ಗಜದ ಕನಸೇನಿದೆ ಅದನ್ನು ನನಸು ಮಾಡಬೇಕು ಅಂತ ಹೊರಟಿದ್ದೀವಿ. ಮತ್ತು ಆಟದ ಮೈದಾನ ಇಡೀ ನಮ್ಮ ತಾಲೂಕಲ್ಲೇ ಇಲ್ವೇನಪ್ಪ, ಆ ರೀತಿ ಆಟದ ಮೈದಾನ ಒಂದು ಸ್ಪೋರ್ಟ್ಸು. ಮತ್ತು ಈ ವರ್ಷದಿಂದ ನಾವು ಈಗೇನು ಒಂದು 2 ತಿಂಗಳಾಚೆ ಒಂದು ಸಮಾರಂಭ ಮಾಡಿದೆವು. ಅಂದರೆ PUC ಮುಗಿದ ಮೇಲೆ ನಮ್ಮ ಶಾಲೆಯಲ್ಲಿ ಓದೋ ಮಕ್ಕಳಿಗೆ ಏನಾದ್ರು PUC ಮುಗಿದ ಮೇಲೆ ಯಾವ ರೀತಿ ಪೊಲೀಸ್ ತರಬೇತಿ, PUC ಮುಗಿದ ಮೇಲೆ ಆಮೇಲೆ ಸೈನಿಕ ತರಬೇತಿ ಅದನ್ನು ಈ ವರ್ಷದಿಂದ ಪ್ರಾರಂಭ ಮಾಡ್ತಾಯಿದ್ವಿ. ಮತ್ತು ಉದ್ಯೋಗ ಮೇಳ ಅಂದರೆ PUC ಮುಗಿದ ಮೇಲೆ ಆ ಮಕ್ಕಳಿಗೆ ಯಾವ್ಯಾವ ರೀತಿ ಅವರು ಅಭ್ಯಾಸ ಮಾಡಿರ್ತಾರೆ ಆ ರೀತಿ ಒಂದು ಉದ್ಯೋಗ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಪಣ ತೊಟ್ಟು ನಿಂತಿದ್ದೀವಿ. ಅದರಲ್ಲೂ ನಮ್ಮ ಅಧ್ಯಾಪಕರಿಂದ ಮತ್ತು ನಮ್ಮ ಆಡಳಿತ ಮಂಡಳಿ ಎರಡು ಕೈ ಸೇರಿ ಚಪ್ಪಾಳೆ. ಅದೇ ರೀತಿ ನಾವೆಲ್ಲ ಒಂದೇ ಮನೆಯ ಸದಸ್ಯರಂತೆ, ಒಂದೇ ಕುಟುಂಬದ ಸದಸ್ಯರ ರೀತಿಯಲ್ಲಿ ನಾವೆಲ್ಲ ಇದೊಂದು ಶಾಲೆ ಅತ್ಯುತ್ತಮ ಮಟ್ಟಕ್ಕೆ ತಗೊಂಡೋಗ್ಬೇಕಂತ ಹೊರಟಿದ್ದೀವಿ. ದಯವಿಟ್ಟು ನಮ್ಮ ಚನ್ನರಾಯಪಟ್ಟಣ ತಾಲೂಕಿನ ಎಲ್ಲ ಸಮಸ್ತ ಜನತೆಗೂ ಕೇಳಿಕೊಳ್ಳೋದು ಒಂದೇ, ನಾನು ಯಾವುದೇ ರೀತಿಯಾದ ಖಾಸಗಿ ಶಾಲೆಗಳಿಗೆ ಪೈಪೋಟಿ ಕೊಡೋಕ್ಕೆ ನಿಂತಿಲ್ಲ. ಅತ್ಯುತ್ತಮವಾದ ಗುಣಮಟ್ಟ, ಶೈಕ್ಷಣಿಕ ಗುಣಮಟ್ಟ ಅಂತ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಪಣ ತೊಟ್ಟು ನಿಂತಿದ್ದೀವಿ. ದಯವಿಟ್ಟು ನಮ್ಮ ಎಲ್ಲ ಚನ್ನರಾಯಪಟ್ಟಣದ ನಗರ ಪ್ರದೇಶ, ಗ್ರಾಮೀಣ ಪ್ರದೇಶದ ಎಲ್ಲರಿಗೂ ಕೇಳ್ಕೊಳ್ಳೋದು, ಕೈ ಮುಗಿದು ಕೇಳ್ಕೊತೀನಿ, ನಿಮ್ಮ ಮಕ್ಕಳನ್ನ ನಮ್ಮ ನವೋದಯ ಸಂಸ್ಥೆಗೆ ಸೇರಿಸಿ ಭದ್ರತೆ, ಹೆಣ್ಣು ಮಕ್ಕಳಿಗೆ ಭದ್ರತೆ ಒದಗಿಸಿ, ಅವರಿಗೆ ಯಾವ ರೀತಿ ಆಮೇಲೆ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಮಕ್ಕಳುಗಳಿಗೆ ಯಾವ ರೀತಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಆಡಳಿತ ಮಂಡಳಿ ಎಲ್ಲ ತೀರ್ಮಾನ ಮಾಡ್ತಾ ಇದ್ದೀವಿ. ಎಲ್ಲ ಒಂದು ರೀತಿಯ ಹಂತವಾಗಿ ತಗೊಂಡೋಗ್ತಾ ಇದ್ದೀವಿ. ಮತ್ತು ಜಿಲ್ಲೆಲೇ ಇದೊಂದು ಶತಸಿದ್ಧ ಹೇಳ್ತಾ ಇದ್ದೀವಿ, ನಮ್ಮ ಆಡಳಿತ ಮಂಡಳಿ ನನ್ನ ಅನುಮತಿ ತಗೊಂಡು ಹೇಳ್ತಾ ಇದ್ರಿಂದ ಜಿಲ್ಲೆಲೇ ಇರಬಾರ್ದು, ಆ ರೀತಿ ಗ್ರಂಥಾಲಯ ಇದು ನಿರ್ಮಾಣ ಮಾಡಬೇಕು ಅಂತ ಪಣ ತೊಟ್ಟು ನಿಂತಿದ್ದೀವಿ. ಯಾಕೆಂದರೆ ಬಡ ಮಕ್ಕಳುಗಳಿಗೆ ಪುಸ್ತಕ ಕೊಂಡ್ಕೊಳ್ಳೋಕ್ಕೆ ಹಣ ಇರಲ್ಲ. ಅವ್ರ ಲೈಬ್ರರಿಲಿ ಪುಸ್ತಕಗಳು ಎಲ್ಲ ವಿಷಯವಾರು ವಿಭಾಗದ ಪುಸ್ತಕಗಳು ಸಿಗಬೇಕು ಅಂತ ಹೇಳ್ಬಿಟ್ಟು ಅದನ್ನು ಪಣಪಟ್ಟು ನಿಂತಿದ್ದೀವಿ. ಇದು ಯಾವುದೇ ರೀತಿಯಾದ ಆಶ್ವಾಸನೆ ಅಲ್ಲ, ಇದನ್ನು ಮಾಡಿ ತೀರಿಸ್ತೀವಿ. ಆಮೇಲೆ ಇಡೀ ತಾಲೂಕಿನಲ್ಲಿ ಸಮಗ್ರ 24 ವರ್ಷ ಸಮಗ್ರ ಪ್ರಶಸ್ತಿ ಪಡೆದಂಥ ಹೆಗ್ಗಳಿಕೆ ನವೋದಯ ಸಂಸ್ಥೆಯಲ್ಲಿದೆ. ಮತ್ತು ಈ ಸಲ ರಾಜ್ಯ ಮಟ್ಟಕ್ಕೆ ಸ್ಪೋರ್ಟ್ಸ್ಗೆ, ಕ್ರೀಡಾ ವಿಭಾಗದಲ್ಲಿ ರಾಜ್ಯ ಮಟ್ಟಕ್ಕೆ 12 ಜನ ಮಕ್ಕಳುಗಳನ್ನು ಕಳಿಸ್ಕೊಟ್ಟಿದ್ದೀವಿ ಕಲಬುರಗಿಗೆ. ಸ್ಪೋರ್ಟ್ಸಲ್ಲೂ PT ಟೀಚರ್ಸ್ 4 ಜನ ಇದ್ದಾರೆ. ಆಮೇಲೆ ಎಲ್ಲ ವಿಭಾಗದಲ್ಲಿ ಸೈನ್ಸ್ ವಿಜ್ಞಾನ ವಿಭಾಗದಲ್ಲಿ ಸುಮ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ಕಾಲೇಜಲ್ಲಿವೆ, ಎಲ್ಲ ಅಧ್ಯಾಪಕರಿಂದಲೂ ಇದೆ. ದಯವಿಟ್ಟು ಯಾವುದೇ ರೀತಿಯಾದಂಥ ಇದಕ್ಕೆ ವಿಚಾರಗಳಿಗೆ ಕಿವಿಗೊಡಬೇಡಿ. ನಮ್ಮ ಎಲ್ಲ ಚನ್ನರಾಯಪಟ್ಟಣ ಜನತೆಗೆ ಹೇಳಿ, ದಯವಿಟ್ಟು ನಮ್ಮ ನವೋದಯ ಸಂಸ್ಥೆಗೆ ಅತ್ಯುತ್ತಮವಾದ ಫಲಿತಾಂಶ ಕೊಡ್ತೀವಿ, ಅತ್ಯುತ್ತಮವಾದ ನಿಮ್ಮ ಮಕ್ಕಳಿಗೆ ಭದ್ರತೆ ಕೊಡ್ತೀವಿ ಮತ್ತು ಅತ್ಯುತ್ತಮವಾದ ಗುಣಮಟ್ಟದ ಶೈಕ್ಷಣಿಕ ಮಟ್ಟವನ್ನು ಕೊಡ್ತೀವಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.